ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೋನಿಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಇವತ್ತಿನ ವಿಡಿಯೋ ಅಲ್ಲ, ಒಂದು ವಾರದ ಹಿಂದಿನ ವಿಡಿಯೋ. ನಾನು ಊರಿಗೆ ಹೋಗ್ತಾ ಇದ್ದೆ, ಪಾಪನ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆವಾಗ ಕ್ಲಿಪ್ಪಿಂಗ್ಸ್ ತೆಗೆದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅವಳು ಮಲ್ಕೊಂಡಿದ್ಲು, ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ ಅಷ್ಟೇ. ಇನ್ನು ಊರಿಂದ ಬಂದು ಒಂದು 2 ಡೇಸ್ ಆದಮೇಲೆ ನಾನು ವ್ಲಾಗ್ನ ಮಾಡ್ತಾ ಇರೋದು. ತುಂಬ ದಿನವೇ ಆಗಿತ್ತು ನಾನು ವೀಡಿಯೋಸ್ ಹಾಕಿ, ಅದಕ್ಕೋಸ್ಕರ ಇವತ್ತಾದರೂ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಟಿಫನಿಗೆ ನಮ್ಮ ಮನೆಯವರು ನನಗೆ ತುಂಬ ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಹೊರಗಡೆ ಕರ್ಕೊಂಡು ಹೋಗಿದ್ರು. ಕಾಳು ಸೂಪು ಮತ್ತು ಇಡ್ಲಿನ ತಿಂದ್ಕೊಂಡು ಬಂದ್ವಿ. ಕಣ್ಣೆಲ್ಲ ತುಂಬ ಊದ್ಕೊಂಡ್ಬಿಟ್ಟಿತ್ತು ನಂದು. ನನಗಂತೂ ಕಣ್ಣು ಬಿಡೋಕ್ಕೂ ಆಗ್ತಾಯಿರಲಿಲ್ಲ, ಅಷ್ಟು ತಲೆನೋವು ಮತ್ತು ಸುಸ್ತಾಗಿತ್ತು. ಊರಿಂದ ಬಂದಿದ್ದ ತಕ್ಷಣ ಚೆನ್ನಾಗೇ ಇದ್ದೆ. ಬಂದಿದ್ದ ತಕ್ಷಣ ಇದ್ದಕ್ಕಿದ್ದಂಗೆ ಸಡನ್ಲಿ ಚಳಿ ಜ್ವರ ಸ್ಟಾರ್ಟ್ ಆಗಿಬಿಡ್ತು, ಫೀವರು. ಬಂದು ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟರೊಳಗಡೆ ಸಾಕಾಗೋಯಿತು. ಅದು ಅರ್ಧಂಬರ್ಧ ಕೆಲಸ ಮಾಡ್ಕೊಂಡು ಮತ್ತೆ ಸುಸ್ತಾಯಿತು ಅಂತೇಳಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಆಮೇಲೆ ಸ್ವಲ್ಪ ಹೊತ್ತು ಎದ್ದು ಕೆಲಸ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊಳ್ತಾ ಇದ್ದೆ. ಇನ್ನು ಪಾಪುನ ನಾನು ಊರಿಗೆ ಹೋಗಿದ್ನಲ್ಲ, ಆವಾಗ ಊರಲ್ಲೇ ಬಿಟ್ಬಿಟ್ಟು ಬಂದೆ. ಸ್ಕೂಲ್ಗೆ ಕೇಳ್ಕೊಂಬಂದಿದ್ನಲ್ಲ, ಅಲ್ಲಿಗೆ ಸೇರಿಸ್ಬೇಕು, ಇನ್ನೇನು ಹಾಕಬೇಕು ಅನ್ನೋ ಲಾಸ್ಟ್ ಮೂಮೆಂಟಲ್ಲಿ ಅವರು ಸಾಟರ್ಡೆ ಹಾಲಿಡೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಸಾಟರ್ಡೆ ಹಾಲಿಡೇ ಇದ್ದರೆ ಪಾಪುನ ಅವತ್ತೊಂದಿನ ನೋಡ್ಕೊಳ್ಳೋಕ್ಕಾಗಲ್ವಲ್ಲ, ಮತ್ತೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅದಕ್ಕೆ ಸದ್ಯಕ್ಕೆ ಸ್ವಲ್ಪ ದಿನ ಊರಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಊರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪುನ ಅಲ್ಲಿ ಬಿಟ್ಬಿಟ್ಟು ನಾನು ಬ್ಯೂಟಿಷನ್ ಕ್ಲಾಸಿಗೆ ಹೋಗಬೇಕು ಅನ್ನೋ ಅಷ್ಟರೊಳಗಡೆ ನನಗೆ ಈ ಥರ ಸಡನ್ಲಿ ಫೀವರ್ ಬಂದುಬಿಟ್ಟಿದೆ. ತುಂಬ ಸುಸ್ತು, ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ನಾವೊಂದು ಮಾಡಬೇಕಂತ ಅಂದ್ಕೊಂಡ್ರೆ ಅದೇ ಒಂದು ಆಗುತ್ತೆ, ಏನು ಮಾಡೋಂಗಿಲ್ಲ. ಲೈಫ್ ಹೇಗೆ ಕರ್ಕೊಂಡೋಗುತ್ತೆ ಹಾಗೆ ಹೋಗ್ತಾ ಇರಬೇಕು. ಇಲ್ಲೇ ನನಗೆ ಹತ್ರ ಆಗೋ ಥರ ಸ್ಕೂಲ್ ಯಾವುದಾದ್ರೂ ಸಿಕ್ಕಿದ್ರೆ ನಾನು ಮತ್ತೆ ಪಾಪುನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ನಮಗೂ ನಾನು ಎಲ್ಲೂ ಬಿಟ್ಟು ಹೋಗಿದ್ದೇ ಇಲ್ಲ, ಹಾಗಾಗಿ ಅವಳಿಲ್ಲ ಅಂತ ಸಡನ್ಲಿ ಫಸ್ಟು ಬಿಟ್ಟು ಬಂದಿರೋದಕ್ಕೆ ತುಂಬ ಬೇಜಾರಾಗುತ್ತೆ. ನೋಡೋಣ, ಯಾವುದಾದ್ರೂ ಸ್ಕೂಲ್ ಇಲ್ಲೇ ಸಿಕ್ಕಿದ್ರೆ ನನಗೆ ಹತ್ರದಲ್ಲಿ ನಾನು ಮತ್ತೆ ವಾಪಸ್ ಕರ್ಕೊಂಡು ಬರ್ತೀನಿ. ಇನ್ನು ನಾನು ವೀಡಿಯೋ ಮಾಡಿ ಅಂತೂ ತುಂಬ ದಿನವೇ ಆಗೋಯಿತು, ಒಂದು 15 ಡೇಸ್ ಮೇಲೇ ಆಯಿತು ಅನಿಸುತ್ತೆ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಿ. ಅದೇ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ್ಲೇ ಏನಾದರೂ ಪ್ರಾಬ್ಲಮ್ ಬರೋದು. ನನ್ನ ಫೋನ್ ಬೇರೆ ಫುಲ್ಲು ಡಿಸ್ಪ್ಲೇ ಹಾಳಾಗಿಬಿಟ್ಟಿತ್ತು. ಡಿಸ್ಪ್ಲೇ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟ್ ವೀಡಿಯೋ ಮಾಡೋಣ ಅನ್ನೋಷ್ಟರೊಳಗಡೆ ಇವಾಗ ಫೀವರು. ಇನ್ನು ನೆಕ್ಸ್ಟು ನಾನು ಮೀಶೋಲ್ಲಿ ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ. ಅದನ್ನು ಆರ್ಡ್ರ್ ಮಾಡೇ ನಾನು ತುಂಬ ದಿನವೇ ಆಗಿತ್ತು. ಅದು ಬಂದೂ ತುಂಬ ದಿನವೇ ಆಯಿತು. ಬಟ್ ನಾನು ಅದನ್ನು ಊರಿಂದ ಎಲ್ಲ ಬಂದ ಮೇಲೆ ನಾನು ಓಪನ್ ಮಾಡ್ಕೊಂಡಿದ್ದು, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ, ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಅಷ್ಟೇ ಚೆನ್ನಾಗಿದೆ. ಪರ್ಫೆಕ್ಟ್ ಸೈಜ್ ಬಂದಿದೆ, ನಾನು ಆರ್ಡ್ರ್ ಮಾಡಿರೋ ಸೈಜೇ ಬಂದಿದೆ. ಕಲ್ಲರ್ ಎಲ್ಲ ಸೂಪರಾಗಿದೆ. 300 ಏನೋ ಆಯಿತು ಸಮಥಿಂಗು. ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ ಬ್ಲೌಸು. ಇನ್ನು ನಾನು ಊರಿಗೆ ಹೋಗೋದಕ್ಕೆ ಮುಂಚೆನೇ ಇಲ್ಲೇ ಬೆಂಗಳೂರಿನಲ್ಲೇ ಒಂದು ಜಾತ್ರೆಗೆ ಹೋಗಿದ್ದೆ ನಾನು. ಅಲ್ಲಿ ಸ್ವಲ್ಪ ಐಟಮ್ಸ್ನ ತಂದಿದ್ದೆ, ಕಾಫಿ ಕಪ್ಪು ಮತ್ತು ಜಾರ್ಸ್ ಬರುತ್ತಲ್ಲ ಅದೆಲ್ಲ ತೊಗೊಂಡು ಬಂದಿದ್ದೆ. ಅದೊಂದು ಕೂಡ ನಾನು ತೆಗೆದು ನೋಡಿರಲಿಲ್ಲ, ಹೇಗೆ ತಂದಿದ್ದೆ ಅದೇ ಥರ ಬ್ಯಾಗಲ್ಲಿ ಹಾಗೆ ಇಟ್ಟಿದ್ದೆ. ಅದಕ್ಕೋಸ್ಕರ ಇವತ್ತು ತೆಗೆದ್ಬಿಟ್ಟು ಎಲ್ಲ ನೀಟಾಗಿ ತೊಳೆದಿಡೋಣ, ಅದಕ್ಕೆಲ್ಲ ತುಂಬ್ಕೊಳ್ಳೋಣ ಗ್ರಾಸರಿನ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೆ ಇವತ್ತು. ಇದು 6 ಪೀಸ್ ಬಂದಿದೆ ಕಾಫಿ ಕಪ್ಪು. ನನಗೇನೋ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು 120 ರುಪೀಸ್ ಏನೋ ಹೇಳಿದ್ರು. ಪರವಾಗಿಲ್ಲ, ಪ್ರೈಸು ಕೂಡ ವರ್ತ್ ಅಂತ ಅನ್ನಿಸ್ತು ನನಗೆ. ಹೊರ್ಗಡೆ ಬೇರೆ ಕಡೆ ಇನ್ನೂ ಜಾಸ್ತಿನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. 6 ಪೀಸ್ ಇದೆ ಇದು. ಹಾಗೆ ಅದ್ರ ಜೊತೆ ಇದೊಂದು 3 ಇದೇ ಥರದ್ದು ಒಂದು 3 ಕಂಟೈನರ್ಸ್ ತೊಗೊಂಡು ಬಂದೆ, ಪಿಂಗಾಣಿದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ನನಗೆ 3 ಪೀಸಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಜಾಸ್ತಿ ತಗೊಳ್ತೀವಿ ಅಂತ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದು. ಅವಳು ಇದೇ ಥರ 3 ಪೀಸ್ ತೊಗೊಂಡ್ಳು, ಹಾಗಾಗಿ ನಾನು ಇದೇ ಥರ 3 ಪೀಸ್ ತೊಗೊಂಡಿದ್ದರಿಂದ ಅವರು ನನಗೆ ಸ್ವಲ್ಪ ಕಮ್ಮಿಗೆ ಹಾಕ್ಕೊಟ್ರು.
ಈ ತ್ರೀ ಪೀಸಿಂದ ನನಗೆ 200 ರುಪೀಸ್ ಏನೋ ತೊಗೊಂಡ್ರು. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದನ್ನೇ ನಾವು ಹೊರ್ಗಡೆ ತೊಗೊಳ್ತೀವಿ ಅಂದರೆ ಸ್ವಲ್ಪ ನಮಗೆ ಅಮೌಂಟ್ ಇನ್ನೂ ಜಾಸ್ತಿನೇ ಆಗುತ್ತೆ. ನಾನು 2 ಪೀಸ್ನ ಒಂದೇ ಥರ ತೊಗೊಂಡು ಬಂದೆ. ಹಾಗೆ ಇನ್ನೊಂದು ಪೀಸು ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಬಟ್ ಅದೂ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ. ಇದು ಅವೆರಡಕ್ಕಿಂತ ಇದೊಂದು ಸ್ವಲ್ಪ ಚಿಕ್ಕದು, ಬಟ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು ಮತ್ತು ಪ್ರೈಸ್ ಕೂಡ ವರ್ತ್ ಅಂತ ಅನಿಸುತ್ತೆ, ಕೊಡ್ಬೋದು ಇದಕ್ಕೆ 200 ರುಪೀಸ್. ಹಾಗಾಗಿ ತೊಗೊಂಡು ಬಂದೆ. ಇನ್ನು ವಿಡಿಯೋನ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.